ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ವಾಸ ಇದ್ದು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗಕ್ಕೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಉತ್ತರನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸಹಜವಾಗಿ ಸರಳೀಕರಣ ಮಾಡಬೇಕು ಅನ್ನೋದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ನೋಡಿದ್ದು, ನನಗೆ ಕ್ವಶನ್ಸ್ ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ತೀವಿ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಹಳ್ಳಿ ಯಾರು ಹೇಗೆ ಕೇಳ್ತಾರೆ. ನಾನು ಕೋಳಿ ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ. ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಡೀ ರಾಜ್ಯಾದ್ಯಂತ ಇದೆ. ಇರ್ಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮ್ಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ನಾನು ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ತರದ್ದು ಕ್ವಶನ್ಸ್ ಗಳು ಒಂದಿಷ್ಟು ಆಭಾಸ ಅನ್ನಿಸೋದ್ರ ಜೊತೆಗೆ ಕೊಡ್ಬೇಕಾ ಅನ್ನುವಂತಹ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವರು ಹೇಳಿದ್ದಾರೆ, ಏರ್ಪೋರ್ಟ್ ಬಲವಂತ ಮಾಡಲಿ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಕೇಳದ್ ಕೇಳ್ತಾರೆ. ನಾನೇ ಹೇಳಿಲ್ಲ, ಇವಾಗ ಕೇಳ್ಬಿಡಪ್ಪ, ಉದ್ಭವಿಸುದಿಲ್ಲ ಅಂತ ಹೇಳಿ, ನಾನು ಕೊಡುದಿಲ್ಲ ಅಂತ ಹೇಳಿ, ಅಷ್ಟೇ. ಏನ್ ಕೊಡ್ಬೇಕು ಅಷ್ಟು ಕೊಡೋದು. ಅವ್ರಿಗೂ ನಾನು ಹೇಳಿದ್ದೀನಿ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು. ತುಂಬಾ ಜನ ನಿರಾಕರಣೆ ಮಾಡ್ತಿದ್ರು ಮಾಹಿತಿ ಕೊಡ್ಲಿಕ್ಕೆ. ನಾವೇ ಕೊಡ್ಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ಪ್ರಶ್ನೆ ಉದ್ಭವಿಸಿ ನಾವು ತಿಳುವಳಿಕೆ ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ ಸರ್. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ ಸೇಮ್ ಹೇಳಿದ್ದಾರೆ. ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಖಂಡಿತ. ನಮ್ಮ ತೆರಿಗೆ ನಮ್ಮ ಹಕ್ಕು. ನಮ್ಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ, 15,000 to 20,000 ಕೋಟಿ ರೂಪಾಯಿ ನಮ್ಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸ್ವಲ್ಪ ಸಮೀಕ್ಷೆ ವಿಚಾರದಲ್ಲಿ ಮಾಹಿತಿ ಕೊಟ್ಟರೆ ಮತಾಂಧದ ಕಾರಣ ಆಗುತ್ತೆ ಅನ್ನೋದು ಮಾತನ್ನ ದೊಡ್ಡವ್ರ ಬಗ್ಗೆ ನಾವೇನ್ ಮಾತಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.